Statistics is most important topic. Easily you can score 6 to 8 marks. 6 to 8 marks ಆರಾಮಾಗಿ ಸ್ಕೋರ್ ಮಾಡ್ಬೋದು without any difficulties. All you need to do is what? Remember the formula. ಒಂದು 3 ಇಂದ 4 ಫಾರ್ಮುಲಾಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ನಾನು ಲಾಸ್ಟ್ ಆಮೇಲೆ ಹೇಳ್ತೀನಿ ಅದನ್ನು, ಅದರಲ್ಲಿ ಒಂದು ಫಾರ್ಮುಲಾ ಹೆಂಗೆ ಸ್ಕಿಪ್ ಮಾಡ್ಬೋದು ಅಂತ. ಲಾಸ್ಟ್ ಕ್ಲಾಸ್ ಐ ಸ್ಟಾರ್ಟೆಡ್ ವಿತ್ ಹೌ ಟು ಫೈಂಡ್ ವಾಟ್ ಮೀನ್ ಕರೆಕ್ಟ್ ಅಲ್ವಾ. ಇವಾಗ ಲೆಟ್ಸ್ ಕಂಟಿನ್ಯೂ ವಿತ್ ದ ಪ್ರಾಬ್ಲಮ್ಸ್. ಈಗ ನೋಡಿ, see as I told you yesterday, this is one of the easy chapter where we can get what 8 marks. So yesterday ಎಲ್ಲ ಕರೆಕ್ಟಾಗಿದ್ದರೂ ಕೂಡ ನೇಚರ್ ಡಿಡ್ ನಾಟ್ ಸಪೋರ್ಟ್ ಅಸ್ ಅಲ್ವಾ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಫಸ್ಟು ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಕ್ಚುಲಿ ನಿಮಗೆ 3 ಮೆಥಡ್ಸ್ ಇದೆ, ಅದರಲ್ಲಿ 2 ಮೆಥಡ್ ಡಿಲೀಟ್ ಮಾಡಿದ್ದಾರೆ. ಆ 3 ಮೆಥಡ್ ಇದ್ದರೂ ನಾನು ಒಂದೇ ಹೇಳ್ಕೊಡ್ತಿದ್ದೆ ಆಯಿತಾ. ಸೊ ಐ ಆಮ್ ದ ಪರ್ಸನ್, ಐ ಡೋಂಟ್ ಟೇಕ್ ವಾಟ್ ರಿಸ್ಕ್. ಬಿಕಾಸ್ ಅವ್ರ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಫೈಂಡ್ ದ ಮೀನ್ ಅಂತ ಕೇಳ್ತಾರೆ. ಐ ವಿಲ್ ನೆವರ್ ಆಸ್ಕ್ ಯು ಬೈ ವಿಚ್ ಮೆಥಡ್. ಕ್ವೆಶನ್ ಈಸ್ ಫೈಂಡ್ ದಿ ಮೀನ್ ಆರ್ ಫೈಂಡ್ ದಿ ಆ್ಯಾವ್ರೇಜ್. ದೆಲ್ ನೆವರ್ ಆಸ್ಕ್ ಅಬೌಟ್ ಮೆಥಡ್. ಸೊ ಬೋರ್ಡ್ ಅವರು ತುಂಬ ಒಳ್ಳೆಯವರು. ಅವ್ರ ಒಳ್ಳೆ ಗುಣನ ನಾವು ಗುರುತಿಸ್ಬೇಕು ಅಂದರೆ ನಾವು ಒಂದೇ ಮೆಥಡ್ ಕಲಿತ್ಕೊಂಡ್ರೆ ಸಾಕಾಗಲ್ವಾ. ಸೊ ಫಸ್ಟು ಮೀನ್ ಅಂತ ಕೇಳಿದ ತಕ್ಷಣ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಎಕ್ಸ್ ಬೈ ಸಿಗ್ಮಾ ಎಫ್, ವೇರ್ ಸಿಗ್ಮಾ ಎಫ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೀನ್ಸ್ ಟೋಟಲ್ ನಂಬರ್. ಇದ್ರ ಮೀನಿಂಗ್ ಏನು ಹೇಳಿ, ಸಿಗ್ಮಾ ಅಂದರೆ ಆ್ಯಡ್, ಯಾರನ್ನ ಆ್ಯಡ್ ಮಾಡಬೇಕು, ಎಫ್ನ ಆ್ಯಡ್ ಮಾಡಿ, ಎಫ್ ಇಂಟು ಎಕ್ಸ್ನ ಕೂಡ ಆ್ಯಡ್ ಮಾಡಿ ಅಂತ. ಇವಾಗ ನಾವೇನು ಮಾಡ್ತೀವಿ, ಸೊ ಫಸ್ಟು ವಿ ವಿಲ್ ರೀರೈಟ್ ದಿಸ್ ಲೈಕ್ ಕ್ಲಾಸ್ ಇಂಟರ್ವಲ್ 20 to 25, 20, oh okay, I'm sorry for that. So 10 to 25, 25 to 40, 40 to 55, then 55 to 70, then 70 to 85 and 85 to 100. Correct? Then write the frequency, that is 2, 3, 7, 6, 6, 6. This question is quite often asked question in the board exam. Quite often ಅಂದರೆ ತುಂಬ ಸಲ ರಿಪೀಟ್ ಮಾಡ್ತಾರೆ. ನನಗೆ ಹೆಂಗೆ ನೆನಪಿದೆ ಅಂತಂದರೆ ಬೇಸ್ಡ್ ಆನ್ ದಿಸ್ 6, 6, 6. ಸೊ ಇಟ್ಸ್ ಕ್ವೈಟ್ ಆಫನ್ ಆಸ್ಟ್ ಕ್ವೆಶನ್. ಇವಾಗ ನಮಗೆ ಎಫ್ ಸಿಕ್ತು. ವೆನ್ ಯು ಆ್ಯಡ್ ಎಫ್ ಇಟ್ಸ್ ನಥಿಂಗ್ ಬಟ್ ಎನ್ ಅಲ್ವಾ. 6 3s are 18, 18 plus 2 20, 20 plus 10 30. ಕರೆಕ್ಟಾ. ಸೊ ಈಗ ನಾವು ಮಿಡ್ ಪಾಯಿಂಟ್ ಎಕ್ಸ್ ತೊಗೋಬೇಕು, ಮಿಡ್ ಪಾಯಿಂಟ್ ಎಕ್ಸ್. ಸೊ ಮಿಡ್ ಪಾಯಿಂಟ್ ಎಕ್ಸ್ ತೊಗೊಳಕ್ಕೆ ಏನು ಹೇಳಿದೆ ನಿಮಗೆ, ತುಂಬ ರೀತಿ ಇದೆ. ಒಂದು 10 to 25 ಬರೀರಿ, ಆ ಕಡೆ ಒಂದು ಈ ಕಡೆ ಒಂದು ಕ್ಯಾನ್ಸಲ್ ಮಾಡಿ, ಯು ವಿಲ್ ಗೆಟ್ ವಾಟ್ ಮಿಡ್ ಪಾಯಿಂಟ್. ಸೊ ಫಾರ್ ಎಕ್ಸಾಂಪಲ್ 10 to 25 ಅಂದರೆ 10, 11, 12, 13, 14, 15, 16, 17, 18, 19, 20, 21, 22, 23, 24 ಆ್ಯಂಡ್ 25. ಇಷ್ಟು ಬರೆದ್ಮೇಲೆ ಏನು ಮಾಡ್ತೀರಾ, ಈ ಕಡೆ ಒಂದು, 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 ಈ ಕಡೆ ಒಂದು. ಸೊ ಈ ಥರ ಎರಡೂ ಕಡೆ ಕ್ಯಾನ್ಸಲ್ ಮಾಡ್ಕೊಂಬರ್ಬೇಕು. ದೆನ್ ಯು ಆರ್ ಲೆಫ್ಟ್ ವಿತ್ ವಾಟ್ ನಾವು 17 ಆ್ಯಂಡ್ 18. ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. 17ಗೂ 18ಗೂ ಮಿಡಲಲ್ಲಿ ಏನು ನಂಬರ್ ಬರುತ್ತೆ, 17.5. ಸೊ ದಿಸ್ ಇಸ್ ಒನ್ ವೇ ಆಫ್ ಫೈಂಡಿಂಗ್ ವಾಟ್ ಮಿಡ್ ಪಾಯಿಂಟ್. ಸೊ ಲೋವರ್ ಲಿಮಿಟಿಂದ ಅಪ್ಪರ್ ಲಿಮಿಟ್ವರೆಗೂ ಮೇಲ್ಗಡೆ ಬರ್ಕೊಳ್ಳೋದು. ಆ ಕಡೆ ಒಂದು ನಂಬರ್, ಈ ಕಡೆ ಒಂದು ನಂಬರ್, ಆ ಕಡೆ ಒಂದು ನಂಬರ್, ಈ ಕಡೆ ಒಂದು ನಂಬರ್, ಕ್ಯಾನ್ಸಲ್ ಮಾಡ್ಕೊಂಬರ್ತೀರಾ. ಯೂಶ್ವಲಿ ಕ್ಯಾನ್ಸಲ್ ಆದರೆ ಒಂದು ನಂಬರ್ ಮಿಕ್ಕಿದ್ರೆ ಅದೇನೇ ನಮ್ಮದು ಆ್ಯಾವ್ರೇಜು ಅಥವಾ ಮಿಡ್ ಪಾಯಿಂಟು. 2 ನಂಬರ್ ಸಿಕ್ಕಿದ್ರೆ ಎರಡರಲ್ಲಿ ಮಿಡಲಲ್ಲಿ ಏನಿರುತ್ತೆ ದಟ್ ಈಸ್ ಯೋರ್ ಮಿಡ್ ಪಾಯಿಂಟ್. ಬಟ್ ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಏನಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ಫಸ್ಟ್ ಇದಕ್ಕೆ ಅಷ್ಟು ಬರ್ದನಾ, ಮತ್ತು ನೆಕ್ಸ್ಟ್ ಇದಕ್ಕೂ ಬರೀಬೇಕಾ, ಇದಕ್ಕೂ ಬರೀಬೇಕು, ಇದಕ್ಕೂ ಬರೀಬೇಕು, ಇದಕ್ಕೂ ಬರೀಬೇಕು. ಯೂಶ್ವಲಿ ನಿಮಗೆ ಎಕ್ಸಾಮಲ್ಲಿ 4 ಎಂಟ್ರೀಸ್ ಕೊಡ್ತಾರೆ, ಮ್ಯಾಕ್ಸಿಮಮ್ 5. ಆ್ಯಂಡ್ ಇಷ್ಟು ದೊಡ್ಡ ಸಮ್ ಕೊಡಲ್ಲ ನಿಮಗೆ. ಅಂದರೆ ಈ ವ್ಯಾಲ್ಯೂಸ್ ಇದೆಯಲ್ಲ, ಈ ಕ್ಲಾಸ್ ಇಂಟರ್ವಲ್ ಇದೆಯಲ್ಲ, ತುಂಬ ಚಿಕ್ಕದು ಕೊಡ್ತಾರೆ. ತುಂಬ ಅಂದರೆ ತುಂಬ ಚಿಕ್ಕದು ಕೊಡ್ತಾರೆ. ಬಿಕಾಸ್ ದೇ ಆರ್ ನಾಟ್ ಹಿಯರ್ ಟು ಸ್ಕೇರ್ ಯು. ಅವ್ರು ನಿಮ್ಮನ್ನ ಭಯ ಪಡಿಸೋದಕ್ಕೆ ಕ್ವಶನ್ಸ್ ಕೊಡಲ್ಲ. ನಮ್ಮ ಸ್ಕೂಲ್ಸಲ್ಲಿ ಏನು ಮಾಡ್ತಾರೆ, ಎಲ್ಲ ಸಮ್ಸು ಮಾಡಿಸ್ಬೇಕು ಅಂತ ಎಲ್ಲ ಮಾಡಿಸ್ತಾರೆ. ಬಟ್ ಬೋರ್ಡ್ ಅವ್ರದ್ದು ನೀವು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡ್ಕೊಳ್ಳಿ, ಮಿನಿಮಮ್ 4 ಮ್ಯಾಕ್ಸಿಮಮ್ 5 ಎಂಟ್ರೀಸ್ ಇರುತ್ತೆ. 1 2 3 4 5.
ನಾವಿಲ್ಲಿ ಎಷ್ಟು ತೊಗೊಂಡಿದ್ದೀನಿ 6 ಎಂಟ್ರೀಸ್ ಬರೋಲ್ಲ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಲ್ಲಿ ಲೆಂತಿ ಇದೆ, ಇದು ಅಷ್ಟು ಲೆಂತಿನೂ ನಿಮಗೆ ಕೊಡಲ್ಲ, ತುಂಬ ಚಿಕ್ಕ ಚಿಕ್ಕ ಇಂಟರ್ವಲ್ಸ್ ಕೊಡ್ತಾರೆ. ಯಾಕೆ ಗೊತ್ತಾ? ಎಲ್ಲರೂ ಪಾಸ್ ಆಗಲಿ ಅಂತ. ಎಲ್ಲರೂ ಪಾಸ್ ಆಗೋದಕ್ಕೆ ಒಂದು 30 to 40 ಮಾರ್ಕ್ಸ್ ಬೇಕು ತಾನೆ. 30 to 40 ಮಾರ್ಕ್ಸ್ ಕ್ವಶನ್ ಸಿಂಪಲ್ ಆಗೇ ಇರುತ್ತೆ. ಆ ಸಿಂಪಲ್ ಆಗಿರೋ ಕ್ವಶನ್ಸಲ್ಲಿ ಒಂದು ಚಾಪ್ಟರ್ ಯಾವುದು? ಸ್ಟ್ಯಾಟಿಸ್ಟಿಕ್ಸ್. ಸೊ ಅದರಿಂದ ತೀರಾ ಕಷ್ಟ ಇರೋ ಕ್ವೆಶನ್ಸು, ತೀರಾ ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ನ ಮಾಡೋದು ಬೇಡ. ನಮಗೆ ಇನ್ನೂ ಆಪ್ಷನ್ಸ್ ಬೇರೆ ಇರುತ್ತೆ. ಆಪ್ಷನ್ಸಲ್ಲಿ ನಿಮಗೆ ಟೋಟಲಿ 4 ಕ್ವೆಶನ್ಸ್ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸಿಂದ. ಯು ನೀಡ್ ಟು ಆನ್ಸರ್ ಎನಿ 2. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಸಿಂಪಲ್ ಆಗಿದೆ, ಯಾವುದು ಕಾಂಪ್ಲಿಕೇಟೆಡ್ ಆಗಿದೆ. ಅಥವಾ ಯಾವ ಕ್ವಶನ್ ನಾನು ಮಾಡ್ಬೋದು, ಯಾವ ಕ್ವಶನ್ ನನ್ನ ಕೈಲಿ ಮಾಡೋದಕ್ಕೆ ಆಗಲ್ಲ. ಪಿಕ್ ದಟ್ ಕ್ವಶನ್ ಆ್ಯಂಡ್ ಡೂ ಇಟ್. ಸೊ ವೈ ಯು ವಾಂಟ್ ಟು ಗೋ ಫಾರ್ ದ ಡಿಫಿಕಲ್ಟ್ ಟಾಸ್ಕ್ ವೆನ್ ಯು ಹ್ಯಾವ್ ವಾಟ್ ಸಿಂಪಲ್ ಥಿಂಗ್ಸ್. ಇವಾಗ 20 to 40ನಲ್ಲಿ ಮಿಡ್ ಪಾಯಿಂಟ್ ಹೆಂಗೆ ತೊಗೊಳ್ಳೋದು ಅಂದರೆ, ಫಸ್ಟು ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ಮೆಥಡ್. ಫಸ್ಟು ಆ ಥರ ಮಾಡೋದು. ಯಾರಿಗಿದು ಅರ್ಥ ಆಗಲ್ಲೋ ಯು ಗೋ ಫಾರ್ ವಾಟ್ ದಟ್ ಒನ್, ಇವೆನ್ ದೋ ಇಟ್ ಕನ್ಸ್ಯೂಮ್ಸ್ ಟೈಮ್. ಇದು ಯಾರಿಗೆ ಅರ್ಥ ಆಗಲ್ಲೋ ಡೆಫಿನೆಟಾಗಿ ದೇ ಆರ್ ವೀಕ್ ಇನ್ ಮ್ಯಾಥ್ಸ್. ಇವಾಗ ನಾನು ಸೆಕೆಂಡ್ ಮೆಥಡ್ ಹೇಳ್ಕೊಡೋದು. ದೆನ್ ಯು ಗೋ ಫಾರ್ ದಿಸ್ ಮೆಥಡ್. ದಟ್ಸ್ ವೆರಿ ಮಚ್ ಸಿಂಪಲ್ ಬಿಕಾಸ್ ವಿ ಆರ್ ಲೆಫ್ಟ್ ವಿತ್ 17 and 18. ದ ಮಿಡ್ ಪಾಯಿಂಟ್ ಇಸ್ ವಾಟ್ 17.5. ಯಾರಿಗೆ ಇವಾಗ ನಾನು ಹೇಳೋ ಮೆಥಡ್ ಅರ್ಥ ಆಗುತ್ತೋ ಅಟ್ಲೀಸ್ಟ್ ದೇ ಕ್ಯಾನ್ ಡೂ ಸಮಥಿಂಗ್ ಇನ್ ವಾಟ್ ಮ್ಯಾಥ್ಸ್. ಸೊ ಇಟ್ಸ್ ಅಪ್ ಟು ಯು ಪೀಪಲ್. ಯು ಕ್ಯಾನ್ ಪಿಕ್ ಅಪ್ ಎನಿಥಿಂಗ್ ಟು ಫೈಂಡ್ ಔಟ್ ವಾಟ್ ಮಿಡ್ ಪಾಯಿಂಟ್ ಎಕ್ಸ್. ಈಗ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 65 ಬರುತ್ತೆ. ನೀವು ಅದನ್ನು 60 ಅಂತ ತಗೊಳ್ಳಿ. 60ಯಲ್ಲಿ ಅರ್ಧ ಎಷ್ಟು? 30. ಉಳ್ಕೊಂಡಿರೋದು ಎಷ್ಟು ಪುಟಾಸ್? 5ಲ್ಲಿ ಅರ್ಧ ಎಷ್ಟು ಅಂದರೆ ಎಷ್ಟು ಬರುತ್ತೆ? 32.5. ಹೌದಾ? ಇಂಪ್ರೂವೈಸೇಷನ್ ಅಂದರೆ ಇನ್ನು ನಿನ್ನೆ ಒಂಥರ ಹೇಳಿದೆ, ಇವತ್ತು ಒಂಥರ ಹೇಳ್ತಾ ಇದ್ದೀನಿ. ಕರೆಕ್ಟಾ? ನಿನ್ನೆ ನಿಮಗೆ ಡೈರೆಕ್ಟಾಗಿ 65ಯಲ್ಲೇ ಅರ್ಧ ತೊಗೊಳ್ಳಿ ಅಂತಂದರೆ ಒಂದು ಕಡಿಮೆ ಮಾಡಿ ಅಂದೆ. ಇವಾಗ ಏನು ಹೇಳ್ತಾ ಇದ್ದೀನಿ? ಟೇಕ್ ಅ ಹೋಲ್ ನಂಬರ್, ದೆನ್ ಫೈಂಡ್ ಹಾಫ್ ಇನ್ ಇಟ್. ನಾವು 40 to 55, ಸಾರಿ 40 + 55 95. ಟೇಕ್ 90. 90ನಲ್ಲಿ ಅರ್ಧ ಎಷ್ಟು? ಎಷ್ಟು? 45. ಮಿಕ್ಕಿರೋದು ಎಷ್ಟು? 5. ಅದರಲ್ಲಿ ಅರ್ಧ ಎಷ್ಟು ಅಂದರೆ ಎಷ್ಟು ಬರುತ್ತೆ? 47.5. ಸೊ ಇವಾಗ ನಿಮಗೊಂದು ಲಾಜಿಕ್ ಮೈಂಡಿಗೆ ಸ್ಟ್ರೈಕ್ ಆಗಬೇಕು. ಏನು ಲಾಜಿಕ್ ಅಂದರೆ, ಫಸ್ಟು 7 ಇದೆ, ಆಮೇಲೆ 2 ಇದೆ, ಆಮೇಲೆ ಏನು ಬಂದಿದೆ 7. ಅಂದರೆ ನೆಕ್ಸ್ಟ್ ನಂಬರು ಅಂದರೆ ನೀವು ಸಿಂಪಲ್ಲಾಗಿ ಇವೆರಡನ್ನ ಆ್ಯಡ್ ಮಾಡಿ. 50 + 70 120. ಕರೆಕ್ಟ್ ತಾನೆ? ಸಾರಿ 130. 130ನಲ್ಲಿ ಅರ್ಧ ಎಷ್ಟು? 120. 50 + 70 is 120. 120ನಲ್ಲಿ ಅರ್ಧ ಎಷ್ಟು? ನೀವು ಬೈ ಲಾಜಿಕ್ ಯು ಕ್ಯಾನ್ ರೈಟ್ ಇಟ್ ಆಸ್ 62.5. ವಿತೌಟ್ ಥಿಂಕಿಂಗ್, ವಿತೌಟ್ ಕ್ಯಾಲ್ಕುಲೇಟಿಂಗ್ ಬರೀಬೋದು, ಅದೇ ಬಂದಿರುತ್ತೆ. ನೆಕ್ಸ್ಟ್ ಗೋ ಫಾರ್ ದಿಸ್. 70 + 80 ಎಷ್ಟು? 150. 150ನಲ್ಲಿ ಅರ್ಧ ಎಷ್ಟು? 150ನಲ್ಲಿ ಅರ್ಧ ಎಷ್ಟು? 75 ಅಂದರೆ 77.5. ಕರೆಕ್ಟಾ? ಬಿಕಾಸ್ ನಮಗೆ ಬರ್ತಿರೋ ನಂಬರ್ಸು 72 72 72. ನೆಕ್ಸ್ಟ್ ಕೂಡ 2 ಇಂದಾನೆ ಬರಬೇಕು. ಲೆಟ್ಸ್ ಸಿ ಹಿಯರ್. 180ನಲ್ಲಿ ಅರ್ಧ 90 ಅಂದರೆ 92.5. ಕ್ಲಿಯರಾ? ಸೊ ಫಸ್ಟು ಒಂದು ನಂಬರ್ ಫೈಂಡ್ ಔಟ್ ಮಾಡಿದ್ಮೇಲೆ ಮಿಕ್ಕಿದ ನಂಬರ್ಸ್ನ ಒಂದು ಲಾಜಿಕಲ್ಲಿ ಬರ್ಕೊಂಡು ಹೋಗ್ಬೋದು. ಸೊ ಈಗ ಮಿಡ್ ಪಾಯಿಂಟ್ ಎಕ್ಸ್ ಸಿಕ್ತು. ನಾವು ವಿ ವಿಲ್ ಫೈಂಡ್ ಔಟ್ ಎಫ್ ಇಂಟು ಎಕ್ಸ್. ಸೊ ಡೂ ಇಟ್ ನಾವು. 2 5s 10. ಪಾಯಿಂಟ್ ಇಟ್ಕೊಳ್ಳಿ. 17 2s ಎಷ್ಟು? 34 + 1 ಕ್ಯಾರಿ 35. ದೆನ್ ಇಲ್ಲಿ ಬನ್ನಿ. 3 5s 15. ಸೊ 5 ಬರುತ್ತೆ, 1 ಕ್ಯಾರಿ. 3 2s 6. 6 + 1 7. 3 3s ಬರೀಲ್ಲ. ನೆಕ್ಸ್ಟು 7 5s 35. ಎಷ್ಟು ಕ್ಯಾರಿ? 3. ಮೈಂಡಲ್ಲಿ ಇಟ್ಕೊಳ್ಳಿ. 7 7s 49 + 3 52. ಎಷ್ಟು ಕ್ಯಾರಿ ಈಗ? 7 4s 20. ಎಷ್ಟು ಕ್ಯಾರಿ? ಇರೋನು ಹೇಳ್ತಾನೆ. ಎಷ್ಟು ಕ್ಯಾರಿ? 5 ಅಂದರೆ ಎಷ್ಟಾಯಿತು? 7 7s 49. ಸಾರಿ 7 4s 28. 28 + 5 33. ಸೊ 33. ಸೊ ಡಿಜಿಟ್ ಕೆಳಗಡೆ ಡಿಜಿಟ್ಸ್ ಬರ್ಕೊಳ್ಳಿ, ಸೊ ದಟ್ ಅಡಿಷನ್ ಈಸಿ ಆಗುತ್ತೆ. ನೆಕ್ಸ್ಟು 6 5s 30. ಎಷ್ಟು ಕ್ಯಾರಿ? 3. 6 2s 12 ಅಂದರೆ 15. ಎಷ್ಟು ಕ್ಯಾರಿ? 1. 6 6s 36 ಅಂದರೆ 37. ಡನ್. 6 5s 30. ಅಗೇನ್ ಎಷ್ಟು ಕ್ಯಾರಿ? 3. 6 7s 42 ಅಂದರೆ
45. Again 6 sevens are 42 plus 4 46. Next 6 5s are 30. 6 2s are 12. Then 6 9s are 54. ಎಷ್ಟು ಬರುತ್ತೆ 54 ಪ್ಲಸ್ 1 55. ಇವಾಗ ಇದನ್ನು ಆ್ಯಡ್ ಮಾಡಬೇಕು ಬಿಕಾಸ್ ವಿ ನೀಡ್ ಟು ಆ್ಯಡ್ ಸಿಗ್ಮಾ ಎಫ್ ಇಂಟು ಎಕ್ಸ್. ಸೊ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ. ಸಿ 5 ಪ್ಲಸ್ 5 ಸೊ 0 ಎಷ್ಟು ಕ್ಯಾರಿ 1 ಪಾಯಿಂಟಲ್ಲಿ ಇಟ್ಬಿಡ್ತೀನಿ ನಾನು. ಸೊ ನಾ ಗೋ ಫಾರ್ ದಿಸ್. 3 ಸಲ 5 ಇದೆಯಾ 5 3s 15 20 27 29 30. ಸೊ 0 3 ಕ್ಯಾರಿ. ಅಗೇನ್ ಇಲ್ಲಿಂದ ಬನ್ನಿ 5 ಪ್ಲಸ್ 6 11 11 ಪ್ಲಸ್ 9 20 20 ಪ್ಲಸ್ 7 27 ಪ್ಲಸ್ 3 30 ಪ್ಲಸ್ 6. ಸೊ ಅಗೇನ್ 3 ಕ್ಯಾರಿ. ಅಗೇನ್ ಬನ್ನಿ 3 3s 9. 3 ಸಲ ಇದೆ ತಾನೆ 3 3 3s 9 ಪ್ಲಸ್ 5 3 3s ಪ್ಲಸ್ 4 13 ತಾನೆ 13 ಪ್ಲಸ್ 5 80. ಸೊ ಎಷ್ಟು ಬಂತೀಗ 1860. ಸೊ ವಾಟ್ ಈಸ್ ದಿ ಮೀನ್ ಈಸ್ ಈಕ್ವಲ್ ಟು ನಾವು 1860 ಡಿವೈಡೆಡ್ ಬೈ ಎಷ್ಟು ಬಂತು 30. 1 0 1 0 ಕ್ಯಾನ್ಸಲ್. ಸೊ ಮೀನ್ ಈಸ್ ಈಕ್ವಲ್ ಟು ಸಿಂಪಲ್ ಆಗಿ 3 1s 3 6 3. ಸೊ ವಾಟ್ ಇಸ್ ದಿ ಆವ್ರೇಜ್ ನಾವು 62. ನಿನ್ನೆ ಮ್ಯಾಮ್ ಕೇಳಿದಾಗ ಪ್ರಿನ್ಸಿಪಲ್ ಕೇಳಿದಾಗ ಯು ಹ್ಯಾವ್ ಅಸಿಸ್ಟೆಡ್ ಯುವರ್ ಕ್ಲಾಸ್ ಟೀಚರ್ ರೈಟ್. ಯು ಹ್ಯಾವ್ ಅಸಿಸ್ಟೆಡ್ ಯುವರ್ ಕ್ಲಾಸ್ ಟೀಚರ್ ಆ್ಯಂಡ್ ಯು ಫೌಂಡ್ ಔಟ್ ದ್ಯಾಟ್ ದ ಮೀನ್ ಇಸ್ 62. ಅಂದರೆ ಅರ್ಥ ಏನು ಗೊತ್ತಾ, ನಿಮ್ಮ ಮ್ಯಾಮ್ ಕ್ಲಾಸಲ್ಲಿ 6 ಜನ ಏನಾಗಿರ್ಬೋದು ಡಿಸ್ಟಿಂಕ್ಷನ್ ಬಂದಿರ್ಬೋದು, ಬಟ್ ಅವರು ಓವರ್ ಆಲ್ ಸಬ್ಜೆಕ್ಟ್ ರಿಸಲ್ಟ್ ಎಷ್ಟಿದೆ ಅಂದರೆ ಅರ್ಥ 100 ಜನ ಇದ್ದರೆ ಕ್ಲಾಸಲ್ಲಿ 62 ಜನ ಮಾತ್ರ ಪಾಸ್ ಆಗಿದ್ದಾರೆ. ಅಥವಾ ಆ ಸಬ್ಜೆಕ್ಟ್ ರಿಸಲ್ಟ್ ಎಷ್ಟಿದೆ 62%. ಸೊ ಇವಾಗ ಆ ಟೀಚರ್ ಅವ್ರ ಸಬ್ಜೆಕ್ಟ್ನ ಇಂಪ್ರೂವೈಸ್ ಮಾಡ್ಕೋಬೇಕಾ ಬೇಡವಾ ಮಾಡ್ಕೋಬೇಕು. ಈವನ್ ಶಿ ಹ್ಯಾಸ್ ಟು ಇನ್ಕ್ರೀಸ್ ಹರ್ ರಿಸಲ್ಟ್ಸ್. ಇಫ್ ಶಿ ವಾಂಟ್ ಟು ಇನ್ಕ್ರೀಸ್ ಹರ್ ರಿಸಲ್ಟ್ಸ್ ಶಿ ಹ್ಯಾಸ್ ಟು ರೆಡ್ಯೂಸ್ ದೀಸ್. ಅಂದರೆ ಇವ್ರನ್ನ ಕೂಡ ಏನು ಮಾಡಬೇಕು ಈ ಕ್ಯಾಟಗರಿ ಕರ್ಕೊಂಡು ಬರಬೇಕು. ಹಿಯರ್ ಐ ಆಮ್ ನಾಟ್ ಕನ್ಸಿಡರಿಂಗ್ ಇಂಡಿವಿಜುವಲ್ ಸ್ಕೋರ್. ಕರೆಕ್ಟ್ ತಾನೇ 85 to 100 ತೊಗೊಂಡವರು ಇದ್ದಾರೆ, 25 to 40 ತೊಗೊಂಡವರು ಇದ್ದಾರೆ. ನಾನು ಒಬ್ಬರೊಬ್ಬರೇ ಬೇಕಾಗಿಲ್ಲ. ಆ್ಯಾವ್ರೇಜ್ ತೊಗೊಂಡಾಗ ಮ್ಯಾಮ್ದು ರಿಸಲ್ಟ್ ಎಷ್ಟಿದೆ 62% ಇದೆ. ಅಂದರೆ ಆಲ್ಮೋಸ್ಟ್ ಐ ಕ್ಯಾನ್ ಸೇ ದಟ್ ಔಟ್ ಆಫ್ 100 ಸ್ಟೂಡೆಂಟ್ಸ್ ನಿಯರ್ಲಿ 38 ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ವಾಟ್ ಫೇಲ್ಡ್ ಇನ್ ಹರ್ subject. So she needs to do a lots of work in order to improvise her result. ಇದನ್ನೇ ಮಾಡಿದರೆ it's well and good. If not, copy it down. We'll go for the other question. ಇದು ಥರ್ಡ್ ಕ್ವೆಶನ್ ಈಗ ಮಾಡೋದು ಅಲ್ವಾ. ಆಸ್ ಐ ಟೋಲ್ಡ್ ಯು ಐ ಆಮ್ ಟಚಿಂಗ್ ಓನ್ಲಿ 4 ಕ್ವೆಶನ್ಸ್. 4 ಕ್ವೆಶನ್ ಇಡೀ ಚಾಪ್ಟರ್ ಸುತ್ತಾಡಿಸ್ತೀನಿ. ಇಡೀ ಚಾಪ್ಟರ್ ಏನು ಮಾಡ್ತೀನಿ ಈ 4 ಕ್ವೆಶನೇ ಇರುತ್ತೆ, ಇನ್ನು ಬೇರೆ ಕ್ವೆಶನ್ನೇ ಮುಟ್ಟಲ್ಲ ನಾನು. ಸರಿನಾ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಪೂರ್ತಿ. ಸರಿನಾ, ಸೊ ಬುದ್ಧಿವಂತರಾದವರು ನಾನು ಹೇಳಿದ್ದಷ್ಟು ಮಾಡಿ ಸಾಕು. ಇಲ್ಲ ನಾವು ಅತಿ ಬುದ್ಧಿವಂತರಾಗ್ತೀವಿ ಅಂದರೆ ಏನು ಮಾಡಿ, ಇಡೀ ಬುಕ್ನ ರಿಸರ್ಚ್ ಮಾಡಿ, ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ದೆನ್ ಡೆಫಿನೆಟಾಗಿ ವಿಲ್ ಗೆಟ್ 80 out of 80. ನಾನು ಹೇಳಿದಷ್ಟು ಮಾಡಿ, 4 ಕ್ವೆಶನ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ವಿಲ್ ಗೆಟ್ 80 out of 80. ಸೊ ದ ಚಾಯ್ಸ್ ಈಸ್ ಯೋರ್ಸ್. ನಾವು ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವೆಶನ್. ಸೊ ಕ್ಲಾಸ್ ಇಂಟರ್ವೆಲ್ ಬಂದು 1 to 3, 3 to 5, 5 to 7. ನೋಡಿ ಎಕ್ಸಾಂಪಲ್ ಹಿಂಗೆ ಸಿಂಪಲ್ ನಂಬರ್ಸೇ ಕೊಡ್ತಾರೆ ಆಯಿತಾ. 5 to 7, 7 to 9, 9 to 11. And the frequency goes like this: 7 8 2 2 1, 7 8 2 2 1. ಸರಿನಾ. ಸೊ ಪರ್ಪಲ್ ಗರ್ಲ್ ಶಿ ಇಸ್ ನೌ. ಈಗ ಕ್ಲಾಸ್ ಇಂಟರ್ವೆಲ್ 1 to 3, 3 to 5, 5 to 7, 7 to 9 and 9 to 11. Frequency is 7 8 2 2 1. ಈಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಲ್ವಾ. ಆ್ಯಸ್ ಐ ಟೋಲ್ಡ್ ಯು ನೋಡಿ
ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಒಂದು ಇಲ್ಲಿ ಬರೀರಿ 2 3 1 3 ಕ್ಯಾನ್ಸಲ್ ಆದರೆ ಸೊ ಮಿಡ್ ಪಾಯಿಂಟ್ ಇಸ್ 2. ಅದೇ ಥರ ಇನ್ನೊಂದು ಮೆಥಡ್ ಏನು ಹೇಳಿದೆ, ಇವೆರಡನ್ನೂ ಆ್ಯಡ್ ಮಾಡಿ ಅಂದೆ 1 + 3 ಅದರಲ್ಲಿ ಅರ್ಧ ಅಷ್ಟೇ ತಾನೆ. ನೆಕ್ಸ್ಟು 3 + 5 ಅದರಲ್ಲಿ ಅರ್ಧ. ಈಗ ನೋಡಿ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಇದು 6 ಇದು 10 ಇದು 12. 6 8 10 ಡೈರೆಕ್ಟಾಗಿ ಬರೀಬೋದು. ಹೆಂಗೆ ಬರೀಬೋದು? ಇವೆರಡಕ್ಕೂ ಡಿಫ್ರೆನ್ಸ್ ನೋಡಿದ್ವಾ ಎಷ್ಟಿದೆ ಅಂದರೆ ನೆಕ್ಸ್ಟ್ ನಂಬರ್ ಇದಕ್ಕಿಂತ 2 ಜಾಸ್ತಿ ಇರುತ್ತೆ, ಅದ್ರ ನೆಕ್ಸ್ಟ್ ನಂಬರ್ ಇದಕ್ಕಿಂತ 2 ಜಾಸ್ತಿ ಇರುತ್ತೆ, ಅಂದರೆ ನೆಕ್ಸ್ಟ್ ನಂಬರ್ ಇದಕ್ಕಿಂತ 2 ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅಪ್ ಟು ಯು ಪೀಪಲ್ ನಾವು. ಆಗ ಇಲ್ಲ ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಳಿ. 5 + 7 12 12 ಅರ್ಧ 6 7 + 9 16 16 ಅರ್ಧ 8. ಸೊ ಯು ಕ್ಯಾನ್ ಚೆಕ್ ಇನ್ ಐದರ್ ಆಫ್ ದಿ ವೇ, ಬಟ್ ಒನ್ಸ್ ಯು ಆರ್ ಯೂಸ್ ಟು ಡೂಯಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ f × x ಮಾಡಿ. 7 2s 14 8 2s 8 4s 32 6 2s 12 8 2s 10 1s. ಸೊ ಆ್ಯಡ್ ಮಾಡಿ ಈಗ ಇದನ್ನು. ಸೊ ಸಮೇಷನ್ ಆಫ್ fx ಇದನ್ನು ಆ್ಯಡ್ ಮಾಡಿ ಫಸ್ಟು. ಸಿಗ್ಮಾ ಎಫ್ ಏನು ಬರುತ್ತೆ 20ನಾ? ಓಕೆ, ಇದೆಷ್ಟು ಬರುತ್ತೆ ಈಗ? 10 + 10 20 + 10 30 + 30 60 + 10 70 + 4 +2 +2 +6 ಮತ್ತು 80 ಅಂದರೆ 84. ಎಸ್. ಸೊ ಶೋರ್ 84 ಏನಾ? ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಯುವರ್ ಆನ್ಸರ್ ಫಾರ್ 3 marks. Mean is equal to what is sigma fx? 84/t. Cancel ಮಾಡಿ. 2 4s 2 2s divided by 2 1s. I mean 2 10s 20. I am dividing with whom now? 2 2 10s 2 42s. ಡಿನಾಮಿನೇಟರ್ ಎಷ್ಟಿದೆ ಈಗ? 10 ಇದೆಯಲ್ಲ, ನೀವು ಸಿಂಪಲ್ ಆಗಿ ಇದನ್ನು 4.2 ಅಂತ ಬರೀಬೋದು. ಅಥವಾ ನೀವು ರೆಗ್ಯುಲರ್ ಡಿವಿಷನ್ ಮಾಡ್ತೀರಲ್ವಾ, ಆ ಥರ ಮಾಡಿದ್ರು ಎಷ್ಟು ಬರುತ್ತೆ? 4.2. 0 to 6 0 to 6 6 to 10 10 to 14 14 to 20. ಇದು ಸೀರೀಸ್ ಕರೆಕ್ಟಾಗಿ ಕೊಟ್ಟಿಲ್ಲ, ಒಂದು ನಿಮಿಷ ಇರಿ ಹೋಗಲಿ. 0 to 6 6 to we'll change this. 0 to 6 6 to 12 ಮಾಡಿ. 6 to 12 12 to ಎಷ್ಟು ಬರುತ್ತೆ? 18 18 to 24 then 24 to 30. then frequency ಬಂದು 11 10 7 4 4 3 1 7. ಓಕೆ ಬಿಡಿ, 7 4 4 ಇಷ್ಟೇ ಸಾಕು ಅಂದ್ಕೊಳ್ಳಿ. ಎಷ್ಟಾಯಿತು? 21 28 28 + 32 36 ಆಯಿತಾ? ಇವಾಗ 40. ಸೊ ಫಸ್ಟ್ ಫಾರ್ಮುಲಾ, ದೆನ್ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಫಸ್ಟ್ ಫಾರ್ಮುಲಾ ಇರುತ್ತೆ, ಆಮೇಲೆ ಏನು ಮಾಡ್ತೀರಾ ಇವಾಗ? ರೈಟ್ ದಿ ಕ್ಲಾಸ್ ಇಂಟರ್ವೆಲ್. 0 to 6 6 to 12 12 to 18 18 to 24 then 24 to 30. frequency is 11 10 7 4 8. ಆ್ಯಡ್ ಮಾಡಿ ಇದನ್ನು. ಇದನ್ನೇನಕ್ಕೆ ಆ್ಯಡ್ ಮಾಡಬೇಕು ಗೊತ್ತಾಯ್ತಲ್ವಾ? ಬಿಕಾಸ್ ವಿ ನೀಡ್ ಇಟ್ ಇನ್ ಫಾರ್ಮುಲಾ. ಎಷ್ಟು ಬರುತ್ತೆ? 10 + 10 20 20 + 7 27 27 + 4 31 31 + 8 39 + 1 40. ಸೊ ನಾವು ಫೈಂಡ್ ಔಟ್ ವಾಟ್? ಮಿಡ್ ಪಾಯಿಂಟ್ ಎಕ್ಸ್. ಹಂಗೆ ಹೇಳಿ. 0 + 6 6 ಅದರಲ್ಲಿ ಅರ್ಧ 3. ದೆನ್ 6 + 12 18 ಅಲ್ಲಿ ಅರ್ಧ. ಈಗ ನೋಡಿ ಇವೆರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ?
3ನಾ ಅಂದರೆ ನೆಕ್ಸ್ಟ್ ನಂಬರು 15, ನೆಕ್ಸ್ಟ್ ನಂಬರು 21, ನೆಕ್ಸ್ಟ್ ನಂಬರು 27. ನಥಿಂಗ್ ಟು ವರಿ. ನಿಮ್ಗೆ ಹಂಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂದೊಂದೇ ನಂಬರ್ ತೊಗೊಳ್ಳಿ, ಆ್ಯಡ್ ಮಾಡಿ ಅರ್ಧ ಬರೀರಿ. 6 + 12 18, 18 ಅರ್ಧ 9, 12 + 18 30, 30 ಅರ್ಧ 15, 18 + 24 42, 42 ಅರ್ಧ 21, 24 + 30 54, 54 ಅರ್ಧ 27. ಒಂದು ಲಾಜಿಕ್ ಏನು ಅಂದರೆ ಎರಡು ನಂಬರ್ ಫೈಂಡ್ ಔಟ್ ಮಾಡ್ತೀರಲ್ವಾ, ಈ ಎರಡು ನಂಬರ್ಗೆ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆಯಲ್ಲ. ಹಾಗಂದರೆ ನೆಕ್ಸ್ಟ್ ನಂಬರ್ಗೆ ನೀವು 6 ಆ್ಯಡ್ ಮಾಡಿದ್ರೆ ಬಂದ್ಬಿಡುತ್ತೆ. ಫೈಂಡ್ ಔಟ್ 2 numbers, ಫೈಂಡ್ ಔಟ್ ದೇರ್ ಡಿಫ್ರೆನ್ಸ್, ಆ್ಯಡ್ ದಟ್ ಡಿಫ್ರೆನ್ಸ್ ಯು ವಿಲ್ ಗೆಟ್ ವಾಟ್? ನೆಕ್ಸ್ಟ್ ನಂಬರ್. ಸೊ ಸ್ವಲ್ಪ ಟೈಮ್ ಸೇವ್ ಮಾಡಬೇಕು ಅಂದ್ಕೊಂಡವ್ರು ಹಂಗೆ ಮಾಡ್ಬೋದು. ಬೇಡ ನಾವು ರೆಗ್ಯುಲರಾಗೆ ಮಾಡ್ತೀವಿ ಅಂದರೆ ಏನು ಮಾಡ್ತೀರಾ? ಆ್ಯಡ್ ಮಾಡಿ ಅರ್ಧ ತೊಗೊಳ್ಳಿ. ದೆನ್ ಎಫ್ ಇಂಟು ಎಕ್ಸ್ ಹೇಳಿ. 11 3s 33, ದೆನ್ 9 10s 90, 15 7s ಮಾಡೋಕ್ಕೆ ಬಂದಿಲ್ಲ ಅಂದ್ಕೊಳ್ಳಿ. 7 10s 7 5s 35 ಅಂದರೆ 105. ಇದು ಅಷ್ಟೇ. ಇಫ್ ಯು ಡೋಂಟ್ ನೋ 21 4 ಇಂಟು 20 ಮಾಡಿ ಎಷ್ಟು? 80. ಅಗೇನ್ 4 ಇಂಟು 1 4 ಇಂಟು 20 80, 4 ಇಂಟು 1 80 + 4 84. ಇದು ಅಷ್ಟೇ. ಸ್ಮಾರ್ಟ್ ವೇ ಏನು? 8 ಇಂಟು 20 160, 8 ಇಂಟು 7 8 7s 8 5s 40, 8 6s 48, ಆಮೇಲೆ 54. ಸೊ ಆಲ್ರೆಡಿ ಎಷ್ಟಿತ್ತು ನಿಮ್ಮ ಹತ್ರ? 160ಗೆ ಎಷ್ಟು ಆ್ಯಡ್ ಮಾಡ್ತೀರಾ? 54ನ ಆ್ಯಡ್ ಮಾಡಿದ್ರೆ you'll get 214. ಆ್ಯಡ್ ದಿಸ್ ನಾವು. ಸೊ ಸಿಗ್ಮಾ ಎಫ್ ಇಂಟು ಎಕ್ಸ್. ಹಾಗೇನು ಇಲ್ಲಿ ಬನ್ನಿ, ಇದನ್ನು ಸ್ಮಾರ್ಟಾಗಿ ಆ್ಯಡ್ ಮಾಡಿ. 200 ಇಲ್ಲಿ ನೋಡಿ, ಬೋರ್ಡ್ ನೋಡಿ. 200 + 100 300 + 90 ಎಲ್ಲಮ್ಮ. ಹಾಂ ಓಕೆ, 216. ಇಟ್ಸ್ 6 ಕ್ಯೂಬ್ ಇದು. ಬಿಡಿ. ಸೊ ನೋಡಿ, ಈಗ 200 + 100 300 + 90 + 30. ನಿಮ್ಮ ನಂಬರ ಹೇಳಿ. 420 + 10 430 + 6 + 4 + 5 4. ಸರಿನಾ? ನೀವು ಅಯ್ಯೋ ನಮ್ಗೆ ಕಷ್ಟ ಆಗುತ್ತೆ, ನಮ್ಮ ಪಾಡಿಗೆ ನಾವು ಆ್ಯಡ್ ಮಾಡ್ಕೋತೀವಿ ಬಿಟ್ಬಿಡಿ ಅಂದರೆ ಹೆಂಗಾದರೂ ಮಾಡ್ಕೊಳ್ಳಿ. 80 ಆ್ಯಡ್ ಮಾಡಿಲ್ವಾ? ಎಷ್ಟು ಬರುತ್ತೆ? 528 ಅಲ್ವೇನಪ್ಪ? ನಾನೇನಾದರೂ ತಪ್ಪು ಹೇಳಿದ್ದೀನಾ? ಫಸ್ಟು ಪ್ರೀ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಎ ಫಾರ್ ಆ್ಯಪಲ್ ಆಯಿತಾ? ಆ ಫಾರ್ ಅಮ್ಮ. ಇವಾಗ ಆ ಫಾರ್ ಅಮ್ಮನ್ ಅಲ್ವಾ? ಬಿ ಫಾರ್ ಬ್ಯಾಟ್. ಇವಾಗ ಬಿ ಫಾರ್ ಬೋಸಡಿಕೆ. ಹಾಂ ಕರೆಕ್ಟ್ ತಾನೇ? ಹಂಗೆ ಅಜ್ಮತ್ತುಲ್ಲಾ. ಟಿ ಫಾರ್ ಬಂದಿಲ್ಲ ಅವನು. ಟಿ ಫಾರ್ ಟ್ರೀ. ಇವಾಗ ಟಿ ಫಾರ್ ಆಯಿತಾ? ಐ ಡೋಂಟ್ ನೋ. ಶೂಟ್ ಮಾಡಿ. ಸೊ ಮೀನ್ ಇಸ್ ಈಕ್ವಲ್ ಟು ಎಫ್ ಇಂಟು ಎಕ್ಸ್. ಎಷ್ಟು ಬರುತ್ತೆ? 528/40. ಸೊ ಇದನ್ನು ಡಿವೈಡ್ ಮಾಡಬೇಕು. ಫಸ್ಟ್ 2 ಇಂದ ಮಾಡಿ. 220 ತಾನೆ? 2 2s 0 ಆ್ಯಸ್ ಇಟ್ ಈಸ್. ಈಗ ಇಲ್ಲಿ 2 2s ಎಷ್ಟು? 4. 1 ಪಕ್ಕದಲ್ಲಿ ಹಾಕ್ಕೊಂಡ್ರೆ 12 ಆಯಿತು. ಅಂದರೆ 2 6s 12 ಆಯಿತು. 2 4s. ಹಾಗೇನು ಇದನ್ನು ಫರ್ದರ್ ಡಿವೈಡ್ ಮಾಡ್ತೀರಾ ಅಂದ್ಕೊಳ್ಳಿ. 2 10s 2 1s 2 3s 2 2s. ಕೆಳಗಡೆ 10 ಬಂತು ಅಂದ್ಕೊಳ್ಳಿ. 1 ಪಾಯಿಂಟ್ ಹಾಕಿ. ಎಲ್ಲಿಂದ? ಈ ಕಡೆಯಿಂದ ರೈಟ್ ಟು ಲೆಫ್ಟ್ಗೆ 1 ಪಾಯಿಂಟ್ ಹಾಕ್ಬಿಟ್ರೆ 13.2. ಸೊ 13.2 ಇಸ್ ವಾಟ್ ನಾವು?
ಆವ್ರೇಜ್. ಆದಷ್ಟು ಕೆಳಗಡೆ 10ವರೆಗೂ ಡಿವೈಡ್ ಮಾಡ್ಕೊಂಬನ್ನಿ. 10 ಆದಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ವಾಟ್, ಇಲ್ಲಿ ಎಷ್ಟು ಡಿಜಿಟ್ ಇರುತ್ತೋ ಅಷ್ಟು ಡಿಜಿಟಲ್ಲಿ ಒಂದಕ್ಕೆ ಏನು ಮಾಡ್ಬೋದು, ಪಾಯಿಂಟ್ ಇಡ್ಬೋದು. ಇಫ್ ಯು ಡೋಂಟ್ ಬಿಲೀವ್ ಮೀ ಯು ಕ್ಯಾನ್ ಸಿಂಪ್ಲಿ ಗೋ ಆ್ಯಂಡ್ ಚೆಕ್ ಹಿಯರ್. 10 ಡಿವೈಡೆಡ್ ಬೈ 132, 10 3s ಸಾರಿ 10 1s 10, 10 3s 30, 2 ಬರುತ್ತೆ, ಪಾಯಿಂಟ್ ಹಾಕ್ತೀರಾ, 0 ಹಾಕ್ತೀರಾ, 13.2. ಸೊ ಸಿಮಿಲರ್ಲಿ ಇಯರ್ 10 ಬಂತು ಅಂದರೆ ಯು ಕ್ಯಾನ್ ಕೀಪ್ ಎ ಪಾಯಿಂಟ್ ಹಿಯರ್ ಆ್ಯಂಡ್ ರೈಟ್ ವಾಟ್ 13.2. ಅಂದರೆ ಇಲ್ಲಿ ನೋಡಿ, ವಿ ಹ್ಯಾವ್ ಅ ಡೇಟಾ ಅಪ್ ಟು ವರ್ 30. ಇಲ್ಲಿ ಡೇಟಾ ಎಲ್ಲಿವರೆಗೂ ಇದೆ, 30ವರೆಗೂ ಇದೆ. ಬಟ್ ನಮಗೆ ಆ್ಯಾವ್ರೇಜ್ ಎಷ್ಟು ಬರ್ತಾ ಇದೆ, 13.2 ಇಲ್ಲೆಲ್ಲೋ ಬರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈ ಡೇಟಾ ನಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಕೊಡುತ್ತೆ, 0 to 6, 11, 6 to 12, 10. ಬಟ್ ನಮ್ಮ ಆ್ಯಾವ್ರೇಜ್ ಫೈಂಡ್ ಔಟ್ ಮಾಡಿದಾಗ ಆ್ಯಾವ್ರೇಜ್ ಎಷ್ಟಿದೆ, 13.2. ಇಟ್ಸ್ ನೈದರ್ 0 ನಾರ್ 30 ನಾರ್ 24 ನಾರ್ 6. ದ ಆ್ಯಾವ್ರೇಜ್ ಈಸ್ ಸಮ್ವೇರ್ ವೇರ್ ಇಟ್ ಈಸ್ ಹಿಡನ್ ವೇರ್ ಬಿಟ್ವೀನ್ 12 to 18. ದಿಸ್ ಇಸ್ ಅವರ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಬರ್ಕೊಳ್ಳಿ ಇದನ್ನು ನೋಡಿ. ಇಷ್ಟು 3 ಕ್ವೆಶನ್ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟೆ. ಒಂದರಲ್ಲಿ ಪಾಯಿಂಟ್ ಬರೋದು ಮಾಡಿದ್ವಿ, ಒಂದರಲ್ಲಿ ತುಂಬ ಎಂಟ್ರೀಸ್ ಮಾಡಿದ್ವಿ. ಈಗ ಪ್ರೀವಿಯಸ್ ಒನ್ ಮಾಡಿದ್ದೇನು ಅಂದರೆ ಸ್ವಲ್ಪ ಹೆವಿ ನಂಬರ್ ಬಂದರೆ ಯಾವ ಥರ ಡಿವೈಡ್ ಮಾಡಬೇಕು. ಇವಾಗ ಏನು ಅಂದರೆ ಮಿಡ್ ಪಾಯಿಂಟ್ ಬೇಡ ನಮಗೆ, ಡೈರೆಕ್ಟಾಗೆ ವ್ಯಾಲ್ಯೂ ಕೊಡ್ತಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅಂತ ಕೊಡ್ತಾರೆ, ಯಾವುದೋ ಒಂದು ಎಕ್ಸಾಮ್ ಆಗಿರುತ್ತೆ, ಆಮೇಲೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಡ್ತಾರೆ. ಸೊ ಇಟ್ಸ್ ಲೈಕ್ 10, 15, 20, 25, 30. ಎಷ್ಟು ಎಂಟ್ರೀಸ್ ಆಯಿತು, 5. ಬೇಜಾನಾಗೋಯ್ತು, ಸಾಕು, ಸರಿನಾ? ಸೊ ಈಗ ಇಲ್ಲಿ 2, 3 ಎಷ್ಟಾಯಿತು, 5, 1, 6 ಆಯಿತಾ, 3, 1. ಸೊ ಐ ವಿಲ್ ಟ್ರೈ ಟು ಕೀಪ್ ಡೇಟಾ ಆ್ಯಸ್ ಸಿಂಪಲ್ ಆ್ಯಸ್ ಲೈಕ್ ದಟ್, ಬಿಕಾಸ್ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. 2 + 3 + 3 + 1 10 ಈಸಿಯಾಗಿ ಡಿವೈಡ್ ಆಗುತ್ತೆ. ಇಲ್ಲಿ ಕ್ವೆಶನ್ ಫಸ್ಟು ಕಾಪಿ ಮಾಡ್ಕೊಳ್ಳೋಣ. ಮಾರ್ಕ್ಸ್ ಕೊಟ್ಟಿದ್ದಾರಲ್ವಾ, ಸೊ ಮಾರ್ಕ್ಸ್ ಈಸ್ 10, 15, 20, 25, 30. Then the frequency is, frequency is nothing but what? Number of students. So ಎಷ್ಟಿದ್ದಾರೆ, 2, 3, 1, 3, 1. ಈಗ ಇದೇ ಎಫ್, ನಮಗೆ ಇದೇ ಏನು ಎಫ್. ದಿಸ್ ಇಸ್ ನಥಿಂಗ್ ಬಟ್ ಎಫ್. ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಈಗ 10 ಬಂತು, ಡನ್. ಈಗ ಎಫ್ ಇಂಟು ಎಕ್ಸ್ ಮಾಡಬೇಕಲ್ಲ. ಪ್ರೀವಿಯಸ್ ಸಮ್ಸಲ್ಲಿ ಏನು ಮಾಡಿದರು, ಕ್ಲಾಸ್ ಇಂಟರ್ವೆಲ್ ಕೊಟ್ಟಿದ್ರು, ಎಲ್ಲಿಂದ ಎಲ್ಲಿವರೆಗೂ ಅಂತ. ಅರ್ಲಿಯರ್ ಮೈಟ್ ಬಿ 0 to 10 ಅಥವಾ 5 to 10 ಈ ಥರ ಏನು ಕೊಟ್ಟಿದ್ರು, ರೇಂಜ್ ಕೊಟ್ಟಿದ್ರು. ಬಟ್ ಅಲ್ಲಿ ಹಂಗೇನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 10 ಮಾರ್ಕ್ಸ್ ತೊಗೊಂಡಿರೋರು ಇಬ್ಬರಿದ್ದಾರೆ, 15 ಮಾರ್ಕ್ಸ್ ತೊಗೊಂಡಿರೋರು 3 ಜನ ಇದ್ದಾರೆ, 20 ಮಾರ್ಕ್ಸ್ ತೊಗೊಂಡಿರೋರು ಒಬ್ಬರಿದ್ದಾರೆ, ಡೈರೆಕ್ಟಾಗೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಮಿಡ್ ಪಾಯಿಂಟ್ ಯಾವಾಗ ಫೈಂಡ್ ಔಟ್ ಮಾಡಬೇಕು, ಇಫ್ ದ ಡೇಟಾ ವಾಸ್ ಲೈಕ್ 5 to 10, ನಮ್ಗೆ ಅವಾಗ ಕನ್ಫ್ಯೂಷನ್ ಇರುತ್ತೆ, ವೆದರ್ ವಿ ಶುಡ್ ಟೇಕ್ ವಾಟ್ 5 ಆರ್ ವಿ ಶುಡ್ ಟೇಕ್ ವಾಟ್ 10. ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಯಾವುದನ್ನು ತೊಗೋಬೇಕೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇವೆರಡರದ್ದು ಆ್ಯಾವ್ರೇಜ್ ತೊಗೋತೀವಿ. ಆ್ಯಾವ್ರೇಜ್ ಇಸ್ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಅಲ್ವಾ. ಇವೆರಡದು ಮೀನ್ ತೊಗೋತೀವಿ. ಮೀನ್ ಅಂದರು, ಆ್ಯಾವ್ರೇಜ್ ಅಂದರು, ಮಿಡ್ ಪಾಯಿಂಟ್, ಎವ್ರಿಥಿಂಗ್ ಇಸ್ ವಾಟ್ ಸೇಮ್. ಆದರೆ ಇಲ್ಲಿ ಎಕ್ಸಾಕ್ಟಾಗಿ ಅವರೇ ಹೇಳ್ಬಿಟ್ಟಿದ್ದಾರೆ ತಾನೆ, ಇದರಲ್ಲಿ ಮತ್ತೆ ಮಿಡ್ ಪಾಯಿಂಟ್ 5 ತೊಗೊಳಂಗಿಲ್ಲ ನೀವು, ಬಿಕಾಸ್ ದೆರ್ ಇಸ್ ನೋ ಲೋವರ್ ಆ್ಯಂಡ್ ಅಪ್ಪರ್ ಲಿಮಿಟ್, ದೆರ್ ಇಸ್ ಓನ್ಲಿ ಒನ್ ಲಿಮಿಟ್, ದಟ್ ಈಸ್ 10. ಸೊ ದಿಸ್ ಬಿಕಮ್ಸ್ ಯುವರ್ ಎಕ್ಸ್. ಡೈರೆಕ್ಟಾಗಿ ಎಕ್ಸ್ ಆಗುತ್ತೆ. ಅಂದರೆ ಇಲ್ಲಿ ಡೈರೆಕ್ಟಾಗಿ ಒಂದು ಕಾಲಮ್ ಮಾಡಿದ್ರೆ ಸಾಕ. ಈಗ ಎಫ್ ಇಂಟು ಎಕ್ಸ್ ಎಷ್ಟು ಬರುತ್ತೆ, 10 2s 20, 15 3s 45, 21s 20, 25 3s 75 ಅಲ್ವಾ. ದೆನ್ 31s ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಫ್ ಇಂಟು ಎಕ್ಸ್ ಎಷ್ಟು ಬರುತ್ತೆ, ಈಗ 30 + 70 100 + 20 ಎಷ್ಟು, 30 + 70 100, 100 + 20 120 + 40 160 + 20 +5 +5 ಎಷ್ಟು, 190 180 ಮತ್ತೆ ಮಾಡಿ.
30 plus 70, 100 plus 20, 120 plus 40, 160 plus 20, plus 5, plus 5, ಅಲ್ವಾ? ಸೊ ಇವಾಗ ಇದನ್ನ ಇಲ್ಲಿ ಬರೀತೀರಾ. ಮೀನ್ ಇಸ್ ಈಕ್ವಲ್ ಟು 190 ಬೈ ಎಷ್ಟು? 10 ಕ್ಯಾನ್ಸಲ್ ಆದರೆ 19. 90 ಅಲ್ಲಮ್ಮ 19 ಆಯಿತಾ? ಎಷ್ಟು? 19. ಈಗ ವಾಟ್ಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ 3 ಕ್ವೆಶನ್ ಆ್ಯಂಡ್ ದಿಸ್ ಕ್ವೆಶನ್ ಅಂತಂದರೆ ದ ಡಿಫ್ರೆನ್ಸ್ ಈಸ್ ಅಲ್ಲಿ ನಿಮಗೆ ಕ್ಲಾಸ್ ಇಂಟರ್ವೆಲ್ ಕೊಡ್ತಾರೆ, ಸರಿನಾ? ರೇಂಜ್ ಕೊಡ್ತಾರೆ, ಎಲ್ಲಿಂದ ಎಲ್ಲಿವರೆಗೂ. ದೆನ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಎಕ್ಸಾಮಲ್ಲಿ ನಿಮಗೆ ಅನ್ಗ್ರೂಪ್ಡ್ ಡೇಟಾ ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ 2 ಮಾರ್ಕ್ಸ್ಗೆ. ವಿ ಆರ್ ಮಿಸ್ಸಿಂಗ್ ಯು, ಆಯಿತಾ? ಸೊ ಏನು ಕೊಡ್ತಾರೆ? ಅನ್ಗ್ರೂಪ್ಡ್ ಡೇಟಾ ಕೊಡ್ತಾರೆ. ಅನ್ಗ್ರೂಪ್ಡ್ ಡೇಟಾ ಅಂದರೆ ಗ್ರೂಪಿಂಗ್ ಮಾಡಲ್ಲ. ಏನು ಮಾಡಲ್ಲ? ಗ್ರೂಪಿಂಗ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್, ಆಯಿತಾ? ಫಾರ್ ಎಕ್ಸಾಂಪಲ್ ಅದು ಸಮ್ ಅಂತಲ್ಲ, ಸ್ಮಾರ್ಟಾಗಿ ಹೆಂಗೆ ಅಪ್ರೋಚ್ ಮಾಡ್ತೀವಿ ಅಂತ. ಬಿಲೀವ್ ಮೀ, 99% ಆಫ್ ದ ಟೀಚರ್ಸ್ ದೇ ವಿಲ್ ಟೀಚ್ ಯು that with a different formula. Mean is equal to sigma x by sigma f, because ನಮ್ಗೆ ಅಲ್ಲಿ ಏನು ಸಿಗಲ್ಲ? ಗ್ರೂಪಿಂಗ್ ಸಿಗಲ್ಲ. ಬಟ್ ವಿ ಆರ್ ಲಿಟಲ್ ಡಿಫ್ರೆಂಟ್. ನಾವೇನು ಮಾಡ್ತೀವಿ? ಅವ್ರು ಅನ್ಗ್ರೂಪ್ಡ್ ಡೇಟಾನೇ ಕೊಡ್ತಾರೆ ಅಂದ್ಕೊಳ್ಳಿ, ವಿ ಕ್ಯಾನ್ ಕನ್ವರ್ಟ್ ದಟ್ ಇನ್ ಟು ವಾಟ್? ಗ್ರೂಪ್ಡ್ ಡೇಟಾ. ಹೇಗೆ? ಇಲ್ಲಿ ಒಂದು ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. 10 ಮಾರ್ಕ್ಸ್ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ? ಗ್ರೂಪ್ ತಾನೆ? ಗ್ರೂಪ್ ಆಗಿದೆಯೋ ಇಲ್ವೋ? ಇದೆ. 15 ಮಾರ್ಕ್ಸ್ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ? ಗ್ರೂಪ್ ಇದೆಯೋ ಇಲ್ವೋ? ಈ ಗ್ರೂಪಲ್ಲಿ 3 ಜನ ಇದ್ದಾರೆ, ಈ ಗ್ರೂಪಲ್ಲಿ 2 ಮೆಂಬರ್ಸ್ ಇದ್ದಾರೆ. ಲೆಟ್ಸ್ ಇಮ್ಯಾಜಿನ್ ಯಾವುದೋ ಒಂದು ಸ್ಕೂಲಲ್ಲಿ ಅಥವಾ ಯಾವುದೋ ಒಂದು ಪಿಕ್ನಿಕ್ಗೆ ಹೋಗ್ತೀರಾ ಅಥವಾ ಎಲ್ಲೋ ಒಂದು ಸ್ಪಾಟ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲಿ 10 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ಅವ್ರ ಹತ್ರ ಪಿಕ್ನಿಕ್ ಹೋಗಿರ್ತಾರಲ್ಲ, ವಿಲ್ ಕಮ್ ಬ್ಯಾಕ್ ಟು ದಟ್ ಎಕ್ಸಾಂಪಲ್. ಒಂದು ಪಾಕೆಟ್ ಮನಿ ಕ್ಯಾರಿ ಮಾಡಿರ್ತಾರೆ. ಏನೋ ಪಾಕೆಟ್ ಮನಿ ಕ್ಯಾರಿ ಮಾಡಿರ್ತಾರೆ. ಒಬ್ರೊಬ್ರು ಎಷ್ಟೆಷ್ಟು ಕ್ಯಾರಿ ಮಾಡಿರ್ತಾರೆ ಅಂತ. ಸೊ ಒಬ್ರೊಬ್ರು ಎಷ್ಟೆಷ್ಟು ಕ್ಯಾರಿ ಮಾಡಿರ್ತಾರೆ ಅಂತ. ಸೊ ಐ ಕ್ಯಾನ್ ಟೇಕ್ ದಿಸ್ ಆಸ್ ವಾಟ್ ನಾವು? ಪಾಕೆಟ್ ಮನಿ. ಸೊ ಪಾಕೆಟ್ ಮನಿ ಒಬ್ಬ, ಜಸ್ಟ್ ಅನ್ ಎಕ್ಸಾಂಪಲ್, ಹೈಪೋಥೆಟಿಕಲ್ ಎಕ್ಸಾಂಪಲ್, ಬಿಕಾಸ್ ನವ ಡೇಸ್ ನಾನು ಬರೆಯೋ ಅಮೌಂಟ್ ಯಾರು ಕ್ಯಾರಿ ಮಾಡಲ್ಲ. ಯಾಕಂದರೆ 5 ರೂಪಾಯಿ ಕರೆಕ್ಟ್ ತಾನೇ? 5 ರೂಪಾಯಿ ಯಾರು ಕ್ಯಾರಿ ಮಾಡಲ್ಲ. ಮಿನಿಮಮ್ ಎಷ್ಟು? 500. ಹುಡುಗಿರ ರೇಂಜು, ಹುಡುಗರ ರೇಂಜು 100 ರೂಪಾಯಿ, ಆಯಿತಾ? ಎಲ್ಲೋದ್ರೂ ಹುಡುಗರೇನೆ. ಸೊ 5 ರೂಪೀಸ್. ಒಬ್ಬ ಹುಡುಗ ಎಷ್ಟು ತಂದಿರ್ತಾನೆ? 5 ರೂಪೀಸ್ ತಂದಿರ್ತಾನೆ. ಎಲ್ಲ ಸ್ಕೂಲವರೇ ಕೊಡ್ತಾ ಇರ್ತಾನೆ, ನಾನೇನು ಖರ್ಚು ಮಾಡೋ? ಅವ್ನು ಕಂಜೂಸ್ ಆಫ್ ದಿ ಕಂಜೂಸ್. ಅದು 5 ರೂಪಾಯಿ ಏನಕ್ಕೋ ತಂದಿರ್ತಾನೆ. ಸೊ ಈಗ ಇನ್ನೊಂದು ಹುಡುಗಿ ಇರ್ತಾಳೆ, ಶಿ ಬ್ರಾಟ್ ಹೌ ಮಚ್? 10. 10 ಜನ ಅನ್ನಲ್ವಾ? ಈಗ ನಾನು ಆ ಟೀಚರ್ ಅಂದ್ಕೊಳ್ಳಿ, ಆ ಲಾಸ್ಟ್ಗೆ ಎಷ್ಟೆಷ್ಟು ತಂದಿದ್ದೀರಾ ಪಾಕೆಟ್ ಮನಿ ಆಚೆ ತೆಗೀರಿ ಅಂತ. ಫಸ್ಟ್ ಒಬ್ಬ ಬರ್ತಾನೆ, 5 ರೂಪಾಯಿ ತಂದಿದ್ದೀನಿ ಅಂತ. ವೆಲ್ ಆ್ಯಂಡ್ ಗುಡ್. ಇನ್ನೊಂದು ಹುಡುಗಿ ಹೇಳ್ತಾಳೆ, ಎಷ್ಟು? 10 ರೂಪಾಯಿ. ಆಮೇಲೆ ಇನ್ನೊಂದು ಹುಡುಗ ಬರ್ತಾನೆ, ಸರ್ ನನ್ನ ಹತ್ರ 100 ರೂಪಾಯಿ. 100 ರೂಪಾಯಿ ಬೇಡ, ವ್ಯಾಲ್ಯೂ ಜಾಸ್ತಿ ಆಯ್ತು, ಮೀನ್ಸ್ ಮಲ್ಟಿಪ್ಲಿಕೇಶನ್ ಕಾಂಪ್ಲಿಕೇಟ್ ಆಗುತ್ತೆ ಅಂತ ಐ ಆಮ್ ರೈಟಿಂಗ್ ವಾಟ್? ಸ್ಮಾಲ್ ವ್ಯಾಲ್ಯೂಸ್. ಇನ್ನೊಬ್ಬ ಹೇಳ್ತಾನೆ, ಸರ್ ನಾನು 15 ರೂಪಾಯಿ ತಂದಿದ್ದೀನಿ. ಸೊ ಇಟ್ಸ್ ಸ್ಟಿಲ್ ವೆಲ್ ಆ್ಯಂಡ್ ಗುಡ್, ಕರೆಕ್ಟ್ ಅಲ್ವಾ? ಇನ್ನೊಬ್ಬ ಬರ್ತಾನೆ, ನಾನು ಹೇಳ್ತಾನೆ, ಸರ್ ನಾನು 11 ರೂಪಾಯಿ ತಂದಿದ್ದೀನಿ ಅಂತಾನೆ. ಎಷ್ಟು? 11 ರೂಪಾಯಿ. ಅದೇನೋ 11 ರೂಪಾಯಿ ಅಂದರೆ ಏನೋ ಸರ್ ನಮ್ಮ ಅಮ್ಮಗೆ ಭಕ್ತಿ ಜಾಸ್ತಿ, ಎಲ್ಲೋದ್ರೂ 1 ರೂಪಾಯಿ ಜೊತೆಗೆ ಹಾಕ್ತಾರೆ, ಆಯಿತಾ? 10 + 1, 100 + 1, 1000 + 1. ಪಿಕ್ನಿಕ್ ಹೋಗ್ತಿದ್ದೀನಿ, ಜೋಪಾನವಾಗಿ ಹೋಗ್ಬಿಡ್ಬೋ ಅಂತ ದೇವ್ರ ಹತ್ರ 1 ರೂಪಾಯಿ ಸೇರಿಸ್ಕೊಟ್ರೆ ಎಷ್ಟು? 11. ಸೊ ಇನ್ನೊಬ್ಬ ಬರ್ತಾನೆ, ಹಿ ವಿಲ್ ಟೆಲ್ ಮಿ, ಸರ್ ಐ ಹ್ಯಾವ್ 20 ರೂಪೀಸ್. ಎಷ್ಟು? 20. ಇನ್ನೊಬ್ಬ ಬರ್ತಾನೆ, ಅವ್ನು ಹೇಳ್ತಾನೆ, ಸರ್ ನನ್ನ ಹತ್ರ 1 ರೂಪಾಯಿ ಇದೆ ಸರ್ ಅಂತಾನೆ. ಎಲ್ಲ ಸರ್ಕಲ್ಗೆ ಹೋಗಿರ್ತಾನೆ, ಆಯಿತಾ? ಸೊ ಒಬ್ಬನ ಹತ್ರ 5 ರೂಪಾಯಿ ಇದೆ, ಇನ್ನೊಬ್ಬನ ಹತ್ರ, ಐ ಮೀನ್ ಇದು ಹುಡುಗಿ ಅಲ್ವಾ? ಇನ್ನೊಬ್ಬನ ಹತ್ರ ಇವಾಗ 1. ಎಷ್ಟು ಜನ ಆದರು? 6 ಜನ. ಸೊ ಇನ್ನೊಂದು ಹುಡುಗಿ ಬರ್ತಾಳೆ, ಶೀಲ್ ಟೆಲ್, ಸರ್ ಐ ಹ್ಯಾವ್ 7 ರೂಪೀಸ್. ವೆಲ್ ಆ್ಯಂಡ್ ಗುಡ್. ಇನ್ನೊಂದು ಅಂದರೆ 7 ಅಂದರೆ 700 ಅಂದ್ಕೊಳ್ಳಿ, ಆಯಿತಾ? ಇನ್ನೊಂದು ಹುಡುಗ ಬರ್ತಾನೆ, ಸರ್ ಐ ಹ್ಯಾವ್ 2 ರೂಪೀಸ್. ನಿನ್ನ ಜನ್ಮಕ್ಕೆ, ಆಯಿತಾ? ಎಲ್ಲ ಹುಡುಗರು ಬರೋರೆಲ್ಲ ಕಡಿಮೆನೇ ತರ್ತಾವ್ರೆ. ಸೊ ಈಗ ಎಷ್ಟಾಯ್ತಪ್ಪ? 1 2 3 4 5 6 7 8. ಇನ್ನೊಂದು ಹುಡುಗಿ ಬರ್ತಾಳೆ, ಶೀಲ್ ಟೆಲ್, ಸರ್ ಐ ಹ್ಯಾವ್ ಗಾಟ್ 12 ರೂಪೀಸ್. ಸೊ ಎಕ್ಸಲೆಂಟ್. ಇನ್ನೊಂದು ಹುಡುಗಿ ಬರ್ತಾಳೆ, ಶೀಲ್ ಟೆಲ್, ಸರ್ ಐ ಹ್ಯಾವ್ 25 ರೂಪೀಸ್.
ಆಯಿತಾ? ಸೊ ಎಕ್ಸಲೆಂಟ್. ಇವಾಗ ನಾನು 1 ರೂಪಾಯಿನೂ ತಂದಿಲ್ಲ, ನಾನೇನು ಮಾಡ್ತೀನಿ, ಎಲ್ಲರೂ ಬಂದ್ಬಿಟ್ಟು ದುಡ್ಡು ಅಲ್ಲಿ ಇಕ್ಬಿಟ್ಟು ಹೋಗಿ ಅಂತೀನಿ. ಯಾರ ಥರ ಕೇಳಿದ ಪಿಕ್ನಿಕಿಗೆ ದುಡ್ಡು ನಿಮಗೆ ಹೇಳಿದ್ವಾ? ಇಲ್ಲ ಇಲ್ಲೇ ಕೊಡ್ತೀವಿ ಅಂತ ಹೇಳಿದ್ವಿ ತಾನೇ? ಹಾಂ, ಯಾಕೆ ತಂದ್ರಿ ಅಂದ್ಬಿಟ್ಟು 4 ಏಟು ಹೊಡೆದ್ಬಿಟ್ಟು ಎಲ್ಲರ ಹತ್ರ ದುಡ್ಡು ಕಿತ್ಕೊಳ್ಳೋದು. ಯಾಕೆ ಹೇಳಿ? ನನಗೆ ಊಟ ಮಾಡೋಕ್ಕೆ ಏನಿರಲ್ಲ, ದುಡ್ಡು ಇರಲ್ಲ. ಸೊ ಇಫ್ ಐ ಆ್ಯಡ್ ದೆಮ್ ಮೋಸ್ಟ್ ಪ್ರಾಬಬ್ಲಿ ಒಂದು ಬಿಂದಾಸ್ ಊಟ ಸಿಗುತ್ತೆ. ಬಟ್ ಹಿಯರ್ ಇಟ್ಸ್ ನಾಟ್ ದ ಕ್ವೆಶನ್ ಅಬೌಟ್ ಟೋಟಲ್, ವಿ ನೀಡ್ ಟು ಫೈಂಡ್ ಔಟ್ ಆ್ಯಾವ್ರೇಜ್. ಒಬ್ರು 1 ರೂಪಾಯಿ ತಂದಿದ್ದಾರೆ, ಒಬ್ರು 10 ರೂಪಾಯಿ ತಂದಿದ್ದಾರೆ, ಒಬ್ರು 15 ರೂಪಾಯಿ ತಂದಿದ್ದಾರೆ. ವಿ ನೀಡ್ ಟು ಫೈಂಡ್ ಔಟ್ ವಾಟ್? ಆ್ಯಾವ್ರೇಜ್. ಆ್ಯಾವ್ರೇಜ್ ಮಾಡಬೇಕು ಅಂದರೆ ನಿಮಗೆ ಎಫ್ ಬೇಕು ತಾನೇ. ಈಗ ಅಮೌಂಟ್ ಈಸ್ ಎಕ್ಸ್ ಅಂದ್ಕೊಳ್ಳಿ. ಇವಾಗ 5 ರೂಪಾಯಿ ತಂದಿರೋದು ಎಷ್ಟು ಜನ ಇದ್ದಾರೆ? ಒಬ್ಬರೇ ಇದ್ದಾರೆ. 20 ರೂಪಾಯಿ ತಂದಿರೋರು ಎಷ್ಟು ಜನ ಇದ್ದಾರೆ? ಒಬ್ಬರೇ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಐ ಡಿಡ್ ನಾಟ್ ಗ್ರೂಪ್, ಐ ಆಮ್ ಆಸ್ಕಿಂಗ್ ಹೆಂಗೆ? ಇಂಡಿವಿಜುವಲಿ. ಇವಾಗ ಇದಕ್ಕೆ ಮೀನ್ ಫೈಂಡ್ ಔಟ್ ಮಾಡಿ ಅಂದರೆ ಹೆಂಗೆ ಮಾಡ್ತೀರಾ? ಹಾಂ, ಏನಪ್ಪ? ಓಕೆ, ಎಲ್ಲನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡಿ. ಸಿ, ನಮಗೆ 10 ಮೆಥಡ್ ಕಳಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದನ್ನೇ ಕಳಿತೀವಿ, ಪ್ರಾಪರಾಗಿ ಕಳಿತೀವಿ. ಕೆನ್ ಐ ರೈಟ್ ಎಫ್ ಇಯರ್? ಕೆನ್ ಐ ರೈಟ್ ಎಫ್ ಅಂದರೆ ಏನು? ಫ್ರೀಕ್ವೆನ್ಸಿ ಬರೀಬೋದಾ? ಹೆಂಗೆ ಗೊತ್ತಾ? 5 ರೂಪಾಯಿ ತಂದಿರೋರು ಎಷ್ಟು ಜನ ಇದ್ದಾರೆ? ನಾನು ಗ್ರೂಪ್ ಮಾಡ್ಕೋತೀನಿ. ಐ ವಿಲ್ ಕನ್ವರ್ಟ್ ದಿಸ್ ಇಂಟು ಗ್ರೂಪ್ಸ್. ವಾಟ್ಸ್ ರಾಂಗ್ ಇನ್ ದಟ್? ಕರೆಕ್ಟ್ ತಾನೇ? ಗ್ರೂಪ್ ಅಂದರೆ ಏನು? ಇಬ್ರು ಇರಬೇಕಂತ ರೂಲ್ ಇದೆಯಾ? ಇಲ್ವಲ್ಲ. ಇಟ್ ಕ್ಯಾನ್ ಬಿ ವಾಟ್? 1. ಈಗ ನನಗೆ ನಿಮ್ಗೆ ಹೇಳ್ಕೊಟ್ಟಿರೋದು ನಾನು ಎಫ್ ಇಂಟು ಎಕ್ಸ್, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ? ಎಫ್ ಕೊಟ್ಟಿಲ್ಲ. ಸೊ ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ಆಸ್ ಶಿ ಟೋಲ್ಡ್ ವಿ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ, ಬಟ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾವಾಗ ನಿಮಗೆ ಇಷ್ಟು ಮಾತ್ರ ಕೊಡ್ತಾರೋ, ನಾನು ಏನು ಎಲ್ಲೋ ಕಲರಲ್ಲಿ ಬರೆದಿದ್ದೀನಿ ಅಷ್ಟು ಮಾತ್ರ ಕೊಟ್ಬಿಟ್ಟು ನಿಮಗೆ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೋ, ಯು ರೈಟ್ ಫ್ರೀಕ್ವೆನ್ಸಿ ಆಸ್ ವಾಟ್? 1 1 1 1 1, ವಿಚ್ ಇಸ್ ಲೈಕ್ ಇಟ್ ಈಸ್ ಅಂಡರ್ಸ್ಟೂಡ್ ದಟ್ 5 ರೂಪಾಯಿ ತಂದಿರೋರು ಒಬ್ಬ, 10 ರೂಪಾಯಿ ತಂದಿರೋನು, 15 ರುಪೀಸ್ ತಂದಿರೋನು. ಅಂದರೆ ಎಕ್ಸ್ ಇರೋ ಜಾಗದಲ್ಲಿ ಏನು ಬರೀತೀರಾ? 5 10 so and so. ಎಫ್ ಇರೋ ಜಾಗದಲ್ಲಿ ಎಫ್ ಇಂಟು ಎಕ್ಸ್ ಏನು ಬರುತ್ತೆ? ಸೇಮ್ ಇದೇ ಬರುತ್ತೆ. ಮತ್ತೆ ಆ್ಯಡ್ ಮಾಡಿ ಯೂಸ್ ದಿ ಫಾರ್ಮುಲಾ. ಯಾಕೆ ಸರ್ ನಾವು ಡೈರೆಕ್ಟಾಗೆ ಮಾಡ್ತೀವಿ, ನಮಗೆ ಬರುತ್ತಲ್ಲ ಅಂದರೆ ಮಾಡಿ. ಐ ಆಮ್ ಟ್ರೈಂಗ್ ಟು ಅವಾಯ್ಡ್ ಫಾರ್ಮುಲಾ ಫಾರ್ ಅನ್ಗ್ರೂಪ್ಡ್ ಡೇಟಾ. ಇವನ್ ದೋ ಇನ್ ದಿ ಎಕ್ಸಾಮ್ ಅನ್ಗ್ರೂಪ್ಡ್ ಡೇಟಾ ಕೊಟ್ಟರೆ ಕನ್ವರ್ಟ್ ದಟ್ ಇಂಟು ವಾಟ್? ಗ್ರೂಪ್ಡ್ ಡೇಟಾ ಬೈ ಜಸ್ಟ್ ಪುಟ್ಟಿಂಗ್ ವಾಟ್? 1 1 1. ದಟ್ ಈಸ್ ದಿ ಸ್ಮಾರ್ಟ್ನೆಸ್. ಸ್ಮಾರ್ಟಾಗಿ ಏನು ಮಾಡಬೇಕು? ಅವ್ರು ಕೊಟ್ಟಿರೋ ಡೇಟಾನ ಮ್ಯಾನಿಪುಲೇಟ್ ಮಾಡಬೇಕು. ನಾವು ಏನೂ ಚೇಂಜ್ ಮಾಡ್ತಾ ಇಲ್ಲ. ಆಮೇಲೆ ಕೆಲವೊಬ್ರು ಕೇಳ್ತಾರೆ ಕ್ವೆಶನ್, ಇದಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಯಾಕೆ ಕೊಡಲ್ಲ? ಕರೆಕ್ಟ್ ತಾನೆ? ಇವೇನೂ ತಪ್ಪು ಮಾಡ್ತಾ ಇಲ್ಲಪ್ಪ, ಏನೋ ತಪ್ಪು ಮಾಡ್ತಾ ಇಲ್ಲ. ನಮಗೆ 3-4 ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅಷ್ಟು ಮೆಮೊರಿ ಇದ್ದರೂ ಕೂಡ ನಾವೇನಾಗಲ್ಲ, ಸ್ಟ್ರೈನ್ ಮಾಡ್ಕೊಳ್ಳಲ್ಲ. ಬಿಕಾಸ್ 10th ಸ್ಟ್ಯಾಂಡರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಒಂದೇ ಅಲ್ಲ ಚಾಪ್ಟರು, ದೇರ್ ಆರ್ ಮೋರ್ ಚಾಪ್ಟರ್ಸ್. ಅದರಲ್ಲೆಲ್ಲ ಫಾರ್ಮುಲಾಸ್ ಇನ್ನೂ ತುಂಬ ಇದ್ದಾವೆ. ಎಲ್ಲ ಬ್ರೈನ್ ಪೂರ್ತಿ ಇದನ್ನೇ ತುಂಬಿಸ್ಬಿಟ್ರೆ ಸೊ ಇಟ್ ಲೀಡ್ಸ್ ಟು ಕನ್ಫ್ಯೂಷನ್ಸ್. ಲರ್ನ್ ಎ ಪರ್ಟಿಕ್ಯುಲರ್ ಚಾಪ್ಟರ್ ವಿತ್ ಮಿನಿಮಮ್ ನಂಬರ್ ಆಫ್ ಫಾರ್ಮುಲಾಸ್. ಯಾವುದೇ ಚಾಪ್ಟರ್ ಆಗಲಿ ಮಿನಿಮಮ್ ನಂಬರ್ ಆಫ್ ಫಾರ್ಮುಲಾಸಿಂದ ಆ ಚಾಪ್ಟರ್ನ ಏನು ಮಾಡಬೇಕು? ಮುಗಿಸ್ಬೇಕು. ಸೊ ಯಾವಾಗ ಫಾರ್ಮುಲಾಸ್ ಕಡಿಮೆ ಇರುತ್ತೋ ದೆನ್ ಯು ವಿಲ್ ಫೀಲ್ ವಾಟ್? ಈಸಿ. ಒಂದೊಂದು ಚಾಪ್ಟ್ರಲ್ಲಿ 30-40 ಫಾರ್ಮುಲಾಸ್ ಕೊಟ್ಟರೆ ನನಗೇನು ಕೊಡ್ತೀನಿ ಆಯಿತಾ? ಕೊಟ್ಟರೆ ಹೋಗಪ್ಪ ಯಾವನು ಓದ್ತಾನೆ ಈ ಫಾರ್ಮುಲಾಸ್ನೆಲ್ಲ. ಅದಕ್ಕೆ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡೋಣ. ಅವ್ರು ಯಾವಾಗ ನಿಮಗೆ ಅನ್ಗ್ರೂಪ್ಡ್ ಡೇಟಾ ಕೊಡ್ತಾರೋ, ಕ್ಯಾನ್ ವಿ ಕನ್ವರ್ಟ್ ದಟ್ ಇನ್ ಟು ಗ್ರೂಪ್ಡ್ ಡೇಟಾ? ಹೌ? ಬೈ ಜಸ್ಟ್ ಪುಟ್ಟಿಂಗ್ ವಾಟ್? 1 1 1 1. That becomes your frequency, which it is understood that in that group there exists only one member. Clear? ಸೊ ನೀವೇನು ಮಾಡ್ತೀರಾ ಈಗ? ನೋಟ್ ಅಂತ ಬರ್ಕೊಳ್ಳಿ. ಏನಂತ? ನೋಟ್ ಅಂತ ಬರ್ಕೊಂಡು ಆಯಿತಾ, ಇದನ್ನು ಬರ್ಕೊಳ್ಳಿ, ಸರಿನಾ? ಇದನ್ನು ಇಷ್ಟು ಮಾತ್ರ ಬರ್ಕೊಳ್ಳಿ, ಸಮ್ ಮಾಡೋದು ಬೇಡ, ಅಷ್ಟು ಮಾತ್ರ ಬರ್ಕೊಂಡು ನಾನು ಹೇಳ್ತೀನಿ ಏನು ಬರೀಬೇಕು ಅಂತ. ಇಫ್ ದ ಕ್ವೆಶನ್ ಇನ್ ತೆಗೆದಾಕ್ಬಿಡಿ. ಇಫ್ ದ ಕ್ವೆಶನ್ ಈಸ್ ಅಬೌಟ್ ಅನ್ಗ್ರೂಪ್ಡ್ ಡೇಟಾ, ಈಸ್ ಅಬೌಟ್ ಅನ್ಗ್ರೂಪ್ಡ್ ಅಂದರೆ ಗ್ರೂಪ್ ಮಾಡಿಲ್ಲ ಆಯಿತಾ? ಅನ್ಗ್ರೂಪ್ಡ್ ಡೇಟಾ,
we can convert it into grouped data. We can convert it into what? Grouped data by taking frequency as what? 1 each. By taking frequency as 1 each. ಒಂದ್ಸಲ ನೋಡ್ಕೊಳ್ಳಿ, ಸೊ ದಟ್ ನೀವು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಫ್ರೀಕ್ವೆನ್ಸಿ ಆ್ಯಸ್ 1 ಈಚ್. ಸರಿನಾ? ಆಯ್ತಾ ಹೂನಾ ಏನು ಸತ್ಯನಗಳ ಥರ ಇರ್ತೀರಾ. ನಿನ್ನಿಂದಲೇ